ಫ್ರೆಂಡ್ಸ್, ಓಪೋದವರು ಎರಡು ಫೋನ್ನ ಲಾಂಚ್ ಮಾಡಿದ್ದಾರೆ. ಇದೇ ಓಪೋ ರಿನೋ 16 ಮತ್ತು ರಿನೋ 16C. ಈ ವಿಡಿಯೋದಲ್ಲಿ 16ನ ಅನ್ಬಾಕ್ಸಿಂಗ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ 16C ಅನ್ಬಾಕ್ಸಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ರಿನೋ 16 ಸೀರೀಸ್ ಅಂದರೆ ಯಾವಾಗಲೂ ಕ್ಯಾಮ್ರಾ ಮತ್ತು ಡಿಸೈನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರ್ತಾರೆ. ಆದರೆ ಈ ಬಾರಿ ಓಪೋದವರು ರಿನೋ 16ನಲ್ಲಿ ಕ್ಯಾಮ್ರಾ ಮಾತ್ರ ಅಲ್ಲ, ಫೀಚರ್ಸ್, ಬಿಗ್ ಬ್ಯಾಟ್ರಿ, ಪ್ರೀಮಿಯಂ ಡಿಸೈನ್ ಮತ್ತು ಫ್ಲಾಗ್ಶಿಪ್ ಲೆವೆಲ್ ಪೋರ್ಟ್ರೇಟ್ ಫೋಟೋಗ್ರಫಿ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ರಿನೋ 16 ವರ್ತ್ ಇದೆಯಾ ಅಥವಾ ಮಾರ್ಕೆಟಿಂಗ್ಗೆ ಹೈಪ್ ಕ್ರಿಯೇಟ್ ಮಾಡ್ತಾ ಇದ್ದಾರಾ? ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಇದರ ಡಿಸೈನ್, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್, ಕ್ಯಾಮ್ರಾ, ಬ್ಯಾಟ್ರಿ, ಫೀಚರ್ಸ್ ಎಲ್ಲವೂ ಡೀಟೇಲ್ ಆಗಿ ನೋಡೋಣ. ಈ ಫೋನ್ನ ಪ್ರೀ ಬುಕಿಂಗ್ ಮಾಡಬೇಕಾ? ಈ ಫೋನ್ನ ಲೈವ್ ಡೆಮೋ ನೋಡಬೇಕಾ? ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೊ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದರಲ್ಲಿ ಟ್ರಾನ್ಸ್ಪರೆಂಟ್ ಕೇಸ್, ಡಾಕ್ಯುಮೆಂಟೇಶನ್ ಸಿಗುತ್ತೆ. ಆಮೇಲೆ ಓಪೋ ರಿನೋ 16 ಸಿಗುತ್ತೆ. ಇದರ ಕೆಳಗಡೆ 80 ವಾಟ್ ಸೂಪರ್ ರೂಕ್ ಚಾರ್ಜರ್ ಸಿಗುತ್ತೆ. USB Type-C ಕೇಬಲ್, ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ. ಬಾಕ್ಸಲ್ಲಿ ಎಲ್ಲ ಸಿಗುತ್ತೆ. ಇತ್ತೀಚೆಗೆ ತುಂಬ ಬ್ರ್ಯಾಂಡ್ಸ್ನವರು ಚಾರ್ಜರ್ ರಿಮೂವ್ ಮಾಡ್ತಾರೆ ಟೈಮಲ್ಲಿ ಓಪೋದವರು ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಇದೊಂದು ಓಪೋದವ್ರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇನ್ನು ಈ ಫೋನ್ನ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಈ ಬಾರಿ ರಿನೋ 16 ನೋಡೋದಕ್ಕೆ ಓಪೋ ರಿನೋ 15ಗಿಂತ ಜಾಸ್ತಿ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ. ಓಪೋ ಈ ಬಾರಿ ಒನ್ ಪೀಸ್ ಕೋಲ್ಡ್ ಸ್ಕರ್ಲ್ಡ್ ಬ್ಯಾಕ್ ಡಿಸೈನ್ ಕೊಟ್ಟಿದ್ದಾರೆ. ಇದರಲ್ಲಿ 3D ಡಿಸೈನ್ ಇದೆ. ಡಿಫ್ರೆಂಟ್ ಆ್ಯಂಗಲ್ಸಿಂದ ಡಿಫ್ರೆಂಟ್ ಆಗಿ ಕಾಣುತ್ತೆ. ಇದರಲ್ಲಿ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಅಲ್ಟ್ರಾ ಥಿನ್ ಬ್ಲೆಸಲ್ಸ್ ಇದೆ. ಈ ಫೋನ್ ಕೈಲಿಡಿದ ತಕ್ಷಣ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನು ಇದರ ಬ್ಯಾಕ್ ಪ್ಯಾನಲ್ ಕಂಪ್ಲೀಟ್ಲಿ ಕ್ಲೀನ್ ಮತ್ತು ಮಿನಿಮಲ್ ಡಿಸೈನ್ ಫಾಲೋ ಮಾಡಿದೆ. ಇನ್ನು ಇದರ ಕ್ಯಾಮ್ರಾ ಮಾಡೆಲ್ ಕೂಡ ಅನ್ನೆಸರಿಯಾಗಿ ದೊಡ್ಡದಾಗಿ ಮಾಡಿಲ್ಲ. ತುಂಬ ಪ್ರೀಮಿಯಮ್ ಆಗಿ ಬ್ಲೆಂಡ್ ಆಗಿರೋ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ. ಗ್ಲಾಸ್ ಫಿನಿಶಿಂಗ್ ಇರೋದ್ರಿಂದ ಫಿಂಗರ್ ಪ್ರಿಂಟ್ ಮಾರ್ಕ್ ಸ್ವಲ್ಪ ಬೀಳುತ್ತೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡೋದು ಭಾರಿ ಒಳ್ಳೆಯದು. ಇನ್ನು ಇದರ ವೆಯ್ಟ್ ಸುಮಾರು 194 ಗ್ರಾಮ್ಸ್ ವೆಯ್ಟ್ ಇದೆ. ಥಿಕ್ನೆಸ್ ಸುಮಾರು 8.3 mm ಇದೆ. ಈ ಫೋನಲ್ಲಿ ಲಾರ್ಜರ್ ಬ್ಯಾಟ್ರಿ ಇದ್ರೂ ಫೋನ್ ಬಲ್ಕಿಯಾಗಿ ಕಾಣಿಸಲ್ಲ. ಬ್ಯಾಕ್ ಪ್ಯಾನಲ್ ಕೂಡ ಕ್ಲೀನ್ ಫಿನಿಶಿಂಗ್ ಹೊಂದಿದೆ. ಇದಕ್ಕೆ IP66, IP68 ಮತ್ತು IP69 ರೇಟಿಂಗ್ ಕೂಡ ಸಿಗ್ತಾ ಇದೆ. ಅಂದರೆ ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆನ್ಸ್ ವಿಚಾರದಲ್ಲಿ ರಿನೋ 16 ಈಗ ಇನ್ನೂ ಸ್ಟ್ರಾಂಗ್ ಇದೆ. ಓವರಾಲ್ ಡಿಸೈನ್ ಡಿಪಾರ್ಟ್ಮೆಂಟ್ನಲ್ಲಿ ಓಪೋ ರಿನೋ 16 ಬಿಗ್ಗೆಸ್ಟ್ ಅಂತ ಏನಂದರೆ ಪ್ರೀಮಿಯಂ ಫ್ಲಾಗ್ಶಿಪ್ ಲುಕ್, ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಫ್ರೇಮ್, ಸ್ಲಿಮ್ ಮತ್ತು ಲೈಟ್ ವೆಯ್ಟ್ ಬಾಡಿ, ಎಕ್ಸಲೆಂಟ್ ಇನ್ ಹ್ಯಾಂಡ್ ಫೀಲ್, ಅಲ್ಟ್ರಾ ಥಿನ್ ಬ್ಲೆಸಲ್ಸ್, ಪ್ರೀಮಿಯಂ ಕ್ಯಾಮ್ರಾ ಮಾಡೆಲ್ ಡಿಸೈನ್, IP66, IP68, IP69 ಪ್ರೊಡಕ್ಷನ್ ಸಿಗ್ತಾ ಇದೆ. ನನ್ನ ಪರ್ಸನಲ್ ಒಪಿನಿಯನ್ ಅಂದರೆ ಓಪೋ ರಿನೋ 16ನ ಡಿಸೈನ್ ಈ ಫೋನ್ನ ಬಿಗ್ಗೆಸ್ಟ್ ಸೆಲ್ಲಿಂಗ್ ಪಾಯಿಂಟಲ್ಲಿ ಒಂದು. ಕ್ಯಾಮ್ರಾ ಮಾತ್ರ ಅಲ್ಲ, ಫೋನ್ ಕೈಲಿಡಿದ ತಕ್ಷಣ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ರೀತಿಯಲ್ಲಿ ಓಪೋ ಇದನ್ನು ಡಿಸೈನ್ ಮಾಡಿದೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಈ ಫೋನಲ್ಲಿ 6.32 ಇಂಚಸ್ ಫ್ಲೆಕ್ಸಿಬಲ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಸೈಜ್ ನೋಡಿದ್ರೆ ಇದು ತುಂಬ ಕಾಂಪ್ಯಾಕ್ಟ್ ಆಗಿ ಫೀಲ್ ಆಗುತ್ತೆ. ಇತ್ತೀಚಿನ ಫೋನ್ಸ್ ಯಾವಾಗಲೂ 6.7 ಇಂಚಸ್ ಅಥವಾ ಅದಕ್ಕಿಂತ ದೊಡ್ಡ ಡಿಸ್ಪ್ಲೇ ಕೊಡುವಾಗ ರಿನೋ 16 ಒಂದು ಕೈಲಿ ಯೂಸ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರೋ ಸೈಜ್ ಮೇಂಟೈನ್ ಮಾಡಿದೆ. ನೀವು ಸೋಷಿಯಲ್ ಮೀಡಿಯಾ ಬ್ರೌಸ್ ಯೂಸ್ ಮಾಡಿದಾಗ, ವಾಟ್ಸಪ್ ಯೂಸ್ ಮಾಡಿದಾಗ ಅಥವಾ ಯೂಟ್ಯೂಬ್ ವಿಡಿಯೋಸ್ ನೋಡಿದಾಗ ಫೋನ್ ಹ್ಯಾಂಡಲ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ಮತ್ತು ಡಿಸ್ಪ್ಲೇ ರೆಸಲ್ಯೂಷನ್ 1.5K ಇರೋದ್ರಿಂದ ಇಮೇಜಸ್ ಮತ್ತು ಟೆಕ್ಸ್ಟ್ ತುಂಬ ಶಾರ್ಪಾಗಿ ಕಾಣುತ್ತೆ. ಐಕಾನ್, ಫಾಂಟ್ಸ್, ಫೋಟೋಸ್ ಎಲ್ಲವೂ ಕ್ಲಾರಿಟಿಯಾಗಿ ಚೆನ್ನಾಗಿದೆ. ಇದರಲ್ಲಿ 120Hz ಸ್ಮಾರ್ಟ್ ಅಡಾಪ್ಟಿವ್ ರಿಫ್ರೆಶ್ ರೇಟ್ ಸಿಗ್ತಾ ಇದೆ. ಅಂದರೆ ಈ ಫೋನ್ ನಿಮ್ಮ ಯೂಸೇಜ್ ಅಕಾರ್ಡಿಂಗ್ಲಿ ರಿಫ್ರೆಶ್ ರೇಟ್ ಆಟೋಮೆಟಿಕ್ಲಿ ಅಡ್ಜಸ್ಟ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರಲಿ, UI ನ್ಯಾವಿಗೇಷನ್ ಇರಲಿ ಅಥವಾ ಗೇಮಿಂಗ್ ಇರಲಿ, ಅನಿಮೇಷನ್ ತುಂಬ ಸ್ಮೂತಾಗಿ ಕಾಣುತ್ತೆ. AMOLED ಪ್ಯಾನಲ್ ಆಗಿರೋದ್ರಿಂದ ಡೀಪ್ ಬ್ಲ್ಯಾಕ್ಸ್ ಚೆನ್ನಾಗಿ ಕಾಣುತ್ತೆ. ಡಾರ್ಕ್ ಮೋಡ್ ಯೂಸ್ ಮಾಡಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಇನ್ನೂ ಪ್ರೀಮಿಯಮ್ ಆಗಿರುತ್ತೆ. ಕಾಂಟ್ರಾಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಓಪೋ ಈ ಬಾರಿ ನ್ಯಾಚುರಲ್ ಟೋನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ. ತುಂಬ ಫೋನ್ಸಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ನಲ್ಲಿ ಕಲರ್ಸ್ ಅನ್ನೆಸರಿ ಬೂಸ್ಟ್ ಆಗುತ್ತೆ. ಆದರೆ ರಿನೋ 16ನಲ್ಲಿ ಕಲರ್ಸ್ ಓವರ್ ಸ್ಯಾಚುರೇಟ್ ಆಗಿ ಕಾಣಿಸೋದಿಲ್ಲ. ಗ್ರೀನ್, ಬ್ಲೂ, ರೆಡ್ ಎಲ್ಲವೂ ಬ್ಯಾಲೆನ್ಸ್ಡ್ ಆಗಿ ಕಾಣುತ್ತೆ. ಸ್ಪೆಷಲಿ ಸ್ಕಿನ್ ಟೋನ್ ಡಿಸ್ಪ್ಲೇ ತುಂಬ ನ್ಯಾಚುರಲ್ ಫೀಲ್ ಕೊಡುತ್ತೆ. ಇದರ ಔಟ್ಡೋರ್ ವಿಸಿಬಿಲಿಟಿ ಕೂಡ ಈ ಡಿಸ್ಪ್ಲೇನ ಸ್ಟ್ರಾಂಗ್ ಪಾಯಿಂಟ್ ಆಗಿರುತ್ತೆ. ಬ್ರೈಟ್ ಸನ್ಲೈಟ್ನಲ್ಲಿ ಕೂಡ ಸ್ಕ್ರೀನ್ ಕಂಟೆಂಟ್ ಈಸಿಯಾಗಿ ಕಾಣೋಷ್ಟು ಬ್ರೈಟ್ನೆಸ್ ಎಕ್ಸೆಪ್ಟ್ ಮಾಡ್ಬೋದು. ಇಂಡೋರ್ ಯೂಸೇಜ್ನಲ್ಲಿ ಆಟೋಮೆಟಿಕ್ ಬ್ರೈಟ್ನೆಸ್ ಸ್ಮೂತಾಗಿ ಅಡ್ಜಸ್ಟ್ ಆಗುತ್ತೆ. ನಿಮಗೆ ಪ್ರೀಮಿಯಂ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್, ನ್ಯಾಚುರಲ್ ಕಲರ್ಸ್ ಮತ್ತು ಕಾಂಪ್ಯಾಕ್ಟ್ ಫ್ಲಾಗ್ಶಿಪ್ ಫೀಲ್ ಬೇಕು ಅಂದರೆ ಓಪೋ ರಿನೋ 16ನ ಡಿಸ್ಪ್ಲೇ ಖಂಡಿತ ಇಂಪ್ರೆಸಿವ್ ಆಗಿದೆ. ಇನ್ನು ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಇದರ ಡಿಸೈನ್ ಮತ್ತು ಕ್ಯಾಮ್ರಾ ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಒಂದು ಸ್ಮಾರ್ಟ್ಫೋನಲ್ಲಿ ಪ್ರೊಸೆಸರ್ ಕೂಡ ಅಷ್ಟೇ ಇಂಪಾರ್ಟೆಂಟ್.
ಯಾಕಂದರೆ ಈ ಫೋನ್ ಎಷ್ಟು ಸ್ಮೂತಾಗಿ ಕೆಲಸ ಮಾಡುತ್ತೆ, ಗೇಮಿಂಗ್ ಹೇಗಿರುತ್ತೆ, ಫ್ಯೂಚರ್ನಲ್ಲಿ ಸ್ಲೋ ಆಗುತ್ತಾ ಇಲ್ವಾ ಅನ್ನೋದು ಎಲ್ಲವೂ ಪ್ರೊಸೆಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದು 4nm ಆರ್ಕಿಟೆಕ್ಚರ್ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಲ, ಪವರ್ ಎಫಿಷಿಯನ್ಸಿ ಕೂಡ ಚೆನ್ನಾಗಿದೆ. ಅಂದರೆ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡ್ತಾ ಬ್ಯಾಟ್ರಿ ಕನ್ಸಂಪ್ಷನ್ ಕಡಿಮೆ ಮಾಡುತ್ತೆ. CPU ಥ್ರೋಟಲ್ ನೋಡಿ ಜಾಸ್ತಿ ಹೀಟ್ ಆಗೋದಿಲ್ಲ. ಇದರ ಆಂಟಿಥಿಯೋಸ್ ಕೂಡ ಓಕೆ ಚೆನ್ನಾಗಿದೆ. ಈ ಕಾಂಬಿನೇಷನಿಂದ ಡೈಲಿ ಟಾಸ್ಕ್ ಮತ್ತು ಹೆವಿ ವರ್ಕ್ ಎರಡೂ ಬ್ಯಾಲೆನ್ಸ್ ಆಗಿ ಹ್ಯಾಂಡಲ್ ಮಾಡುತ್ತೆ. ನಿಮ್ಮ ಯೂಸೇಜ್ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್, ಟೆಲಿಗ್ರಾಮ್, ಕ್ರೋಮ್ ಬ್ರೌಸಿಂಗ್, ಯೂಟ್ಯೂಬ್, ಸ್ಪಾಟಿಫೈ, ವಿಡಿಯೋ ಸ್ಟ್ರೀಮಿಂಗ್, ಆನ್ಲೈನ್ ಕ್ಲಾಸಸಲ್ಲಿ ಆನೆಸ್ಟ್ಲಿ ಯಾವುದೇ ಕಂಪ್ಲೇಂಟ್ಸ್ ಬರಲ್ಲ. ಆ್ಯಪ್ಸ್ ತುಂಬ ಫಾಸ್ಟಾಗಿ ಓಪನ್ ಆಗುತ್ತೆ, ಆ್ಯನಿಮೇಷನ್ ಸ್ಮೂತಾಗಿರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ತುಂಬ ಆ್ಯಪ್ಸ್ ಓಪನ್ ಇಟ್ರೂ ರೀಲೋಡ್ ಆಗುವ ಚಾನ್ಸಸ್ ಕಡಿಮೆ ಇದೆ. ಆ್ಯಪ್ಸ್ ಸ್ವಿಚ್ ಮಾಡಿದಾಗ ಯಾವುದೇ ಲ್ಯಾಗ್ ಅಥವಾ ಫ್ರೇಮ್ ಡ್ರಾಪ್ ಆಗಲ್ಲ. ಈಗ ಗೇಮಿಂಗ್ ಬಗ್ಗೆ ಮಾತಾಡೋಣ. ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಗೇಮಿಂಗ್ ಆಗಿ ಕೂಡ ಇದೊಂದು ಒಳ್ಳೆ ಪ್ರೊಸೆಸರ್ ಆಗಿದೆ. BGMI, COD ಮೊಬೈಲ್, ಫ್ರೀ ಫೈರ್ ಮ್ಯಾಕ್ಸ್, ಆಲ್ಫಾಬೆಟ್, ಜೆನ್ಷನ್ ಇಂಪ್ಯಾಕ್ಟ್, ವಾರ್ಝೋನ್ ಮೊಬೈಲ್ ಇಂತಹ ಗೇಮ್ಸ್ ಎಲ್ಲವೂ ಕಂಫರ್ಟಬಲ್ ಆಗಿ ರನ್ ಮಾಡುತ್ತೆ. BGMನಲ್ಲಿ HDR+ ಎಕ್ಸ್ಟ್ರೀಮ್ ಅಥವಾ ಅಲ್ಟ್ರಾ ಫ್ರೇಮ್ ರೇಟ್ಸ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ನನ್ನ ಪ್ರಕಾರ ಒಪ್ಪೋ ರಿನೋ 16 ಗೇಮಿಂಗ್ ಫೋನ್ ಅಲ್ಲ, ಆದರೆ ಪರ್ಫಾರ್ಮೆನ್ಸ್, ಎಫಿಷಿಯನ್ಸಿ ಮತ್ತು ಬ್ಯಾಟ್ರಿ ಲೈಫ್ ನಡುವೆ ಬೆಟರ್ ಬ್ಯಾಲೆನ್ಸ್ ಬೇಕಾಗಿರೋರಿಗೆ ಇದೊಂದು ಬೆಸ್ಟ್ ಆಯ್ಕೆ ಆಗುತ್ತೆ. ಹೆವಿ ಗೇಮಿಂಗ್ ಮಾಡಿದೆ, ಕ್ಯಾಮ್ರಾ, ಡೈಲಿ ಯೂಸೇಜ್, ಮಲ್ಟಿ ಟಾಸ್ಕಿಂಗ್ ಮತ್ತು ಲಾಂಗ್ ಟರ್ಮ್ ಸ್ಮೂತ್ ಎಕ್ಸ್ಪೀರಿಯನ್ಸ್ ಬೇಕು ಅನ್ನೋರಿಗೆ ರೆನೋ 16 ಡೆಫಿನೆಟ್ಲಿನ ನೀವು ಕನ್ಸಿಡರ್ ಮಾಡ್ಬೋದು. ಈಗ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6700 mAh ಬ್ಯಾಟ್ರಿ ಸಿಗ್ತಾ ಇದೆ. ನಾರ್ಮಲ್ ಡೇ ಟು ಡೇ ಯೂಸೇಜ್ನಲ್ಲಿ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಕ್ಯಾಮ್ರಾ, ಕಾಲಿಂಗ್ ಇವೆಲ್ಲ ಯೂಸ್ ಮಾಡಿದ್ರೆ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಇದು 80 ವಾಟ್ ಸೂಪರ್ ರೂಕ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಬ್ಯಾಟ್ರಿ ಲೋ ಆಗಿದ ತಕ್ಷಣ ಕೆಲವೇ ನಿಮಿಷದಲ್ಲಿ ನಿಮ್ಮ ಫೋನ್ ಸ್ಪೀಡಾಗಿ ಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಆಪ್ಟಿಮೈಸೇಷನ್ ಕೂಡ ಒಪ್ಪೋ ಚೆನ್ನಾಗಿ ಮಾಡಿದೆ. ಇನ್ನು ಕನೆಕ್ಟಿವಿಟಿ ಕಡೆ ಬಂದರೆ ವೈಫೈ 6 ಸಿಗುತ್ತೆ, ಬ್ಲೂಟೂತ್ 5.4 ಇದೆ, NFC ಸಪೋರ್ಟ್ ಸಿಗುತ್ತೆ, ಡ್ಯುಯಲ್ 5G ಸಿಮ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಜೊತೆಗೆ ಇದರಲ್ಲಿ ಇರೋ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ ಮತ್ತು ಸ್ಟೀರಿಯೋ ಸ್ಪೀಕರ್ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಇನ್ನೂ ಬೆಟರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಈಗ ರಿನೋ 16 ಬಿಗ್ಗೆಸ್ಟ್ ಹೈಲೈಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಒಪ್ಪೋ ಈ ಬಾರಿ ಕ್ಯಾಮ್ರಾ ಮೇಲೆ ತುಂಬ ಫೋಕಸ್ ಮಾಡಿದೆ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ, 50 MP 3.5x ಟೆಲಿಫೋಟೋ ಕ್ಯಾಮ್ರಾ ಇದೆ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗ್ತಾ ಇದೆ. ಇನ್ನು ಫ್ರಂಟ್ನಲ್ಲಿ 50 MP ಅಲ್ಟ್ರಾ ವೈಡ್ ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ. ಡೇ ಲೈಟ್ನಲ್ಲಿ ಮೇನ್ ಕ್ಯಾಮ್ರಾಯಿಂದ ಬರುವ ಫೋಟೋಸ್ ನೋಡಿದ್ರೆ ಫಸ್ಟ್ ಇಂಪ್ರೆಷನ್ನೇ ಪಾಸಿಟಿವ್ ಆಗಿರುತ್ತೆ. ಕಲರ್ಸ್ ನ್ಯಾಚುರಲ್ ಆಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಶಾಡೋಸ್ ಮತ್ತು ಹೈಲೈಟ್ಸ್ ಕೂಡ ವೆಲ್ ಬ್ಯಾಲೆನ್ಸ್ಡ್ ಆಗಿದೆ. ಓವರ್ ಪ್ರೊಸೆಸಿಂಗ್ ತುಂಬ ಕಡಿಮೆ ಇರೋದ್ರಿಂದ ಫೋಟೋ ಸೋಷಿಯಲ್ ಮೀಡಿಯಾಗೆ ರೆಡಿಯಾಗಿ ಬರುತ್ತೆ. ಇದರಲ್ಲಿ 50 MP ಟೆಲಿಫೋಟೋ ಸೆನ್ಸಾರ್ ಇರೋದ್ರಿಂದ ಎಜ್ ಡಿಟೆಕ್ಷನ್ ತುಂಬ ಕ್ಲೀನ್ ಆಗಿರುತ್ತೆ. ಬ್ಯಾಕ್ಗ್ರೌಂಡ್ ಬ್ಲರ್ ನ್ಯಾಚುರಲ್ ಫೀಲ್ ಕೊಡುತ್ತೆ ಮತ್ತು ಸಬ್ಜೆಕ್ಟ್ ಸಪ್ರೇಷನ್ ಕೂಡ ಅಕ್ಯುರೇಟ್ ಆಗಿರುತ್ತೆ. ಹ್ಯೂಮನ್ ಸ್ಕಿನ್ ಟೋನ್ ಕೂಡ ಒಪ್ಪೋ ತುಂಬ ಚೆನ್ನಾಗಿ ಟ್ಯೂನ್ ಮಾಡಿದೆ. ಇನ್ನು ಅಲ್ಟ್ರಾ ವೈಡ್ ಕ್ಯಾಮ್ರಾ ಆವ್ರೇಜ್ಗಿಂತ ಬೆಟರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಡೇಲೈಟ್ನಲ್ಲಿ ಕಲರ್ಸ್ ಮೇನ್ ಕ್ಯಾಮ್ರಾಗೆ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ, ಆದರೆ ಲೋ ಲೈಟ್ನಲ್ಲಿ ಸ್ವಲ್ಪ ನಾಯ್ಸ್ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಸೆಲ್ಫಿ ಕ್ಯಾಮ್ರಾ ಕೂಡ ಸೋಷಿಯಲ್ ಮೀಡಿಯಾ ಯೂಸರ್ಸ್ಗೆ ಇಷ್ಟ ಆಗೋ ರೀತಿಯಲ್ಲಿ ಟ್ಯೂನ್ನ ಸೆಟ್ ಮಾಡಿದ್ದಾರೆ. ಸ್ಕಿನ್ ಟೋನ್ ನ್ಯಾಚುರಲ್ ಆಗಿದೆ, HDR ವರ್ಕ್ ಚೆನ್ನಾಗಿ ಮಾಡುತ್ತೆ, ಪೋರ್ಟ್ರೇಟ್ ಸೆಲ್ಫಿ ಕೂಡ ಕ್ಲೀನಾಗಿ ಬರುತ್ತೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ನಲ್ಲಿ 4K ರೆಕಾರ್ಡಿಂಗ್ ಸಪೋರ್ಟ್ ಸಿಗುತ್ತೆ. ಡೇಲೈಟ್ನಲ್ಲಿ ವಿಡಿಯೋ ಶಾರ್ಪ್ ಆಗಿರುತ್ತೆ, ಸ್ಟೆಬಿಲೈಸೇಷನ್ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ವಾಕಿಂಗ್ ಶಾರ್ಟ್ಸ್ ಕೂಡ ಸ್ಮೂತ್ ಫೀಲ್ ಕೊಡುತ್ತೆ. ಫೋಟೋಗ್ರಫಿ, ಪೋರ್ಟ್ರೇಟ್ ಶಾರ್ಟ್ಸ್, ಸೆಲ್ಫೀಸ್ ಮತ್ತು ಕ್ಯಾಶುವಲ್ ವಿಡಿಯೋ ರೆಕಾರ್ಡಿಂಗ್ಗೆ ಈ ಫೋನ್ ರಿಲಯಬಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಕ್ಯಾಮ್ರಾ ಪ್ರಯಾರಿಟಿ ಇದ್ದರೆ ರಿನೋ 16 ನಿಮ್ಮ ಶಾರ್ಟ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ಈ ಬಾರಿ ಒಪ್ಪೋ ಎ ಮೇಲೆ ತುಂಬ ಫೋಕಸ್ ಮಾಡಿದೆ. ಎ ರಿಮಿಕ್ಸ್ ಕಾಲೇಜ್, ಎ ಫ್ಲ್ಯಾಶ್ ಫೋಟೋಗ್ರಫಿ, ಎ ಮೆನು, ಎ ಸ್ನ್ಯಾಪ್ ಕೀ, ಎ ಮೈಂಡ್ ಪೈಲಟ್, ಎ ಬಿಲ್ ಮ್ಯಾನೇಜರ್, ಎ ಟ್ರಾನ್ಸ್ಲೇಷನ್, ಪಾಪ್ ಕ್ಯಾಮ್, ಪಾಪ್ ಔಟ್ 2.0, ಒಪ್ಪೋ ಬಬಲ್, ಈ ಎ ಫೀಚರ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಈ ಫೋನ್ನ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ ಈ ಫೋನಲ್ಲಿ ಕಲರ್ OS 16 ಮತ್ತು ಆಂಡ್ರಾಯ್ಡ್ 17 ಬರ್ತಾ ಇದೆ. ಇದು ಲೇಟೆಸ್ಟ್ ವರ್ಷನ್ ಆಗಿರೋದ್ರಿಂದ UI ತುಂಬ ಪಾಲಿಶ್ಡ್ ಆಗಿದೆ, ಆ್ಯನಿಮೇಷನ್ ಸ್ಮೂತ್ ಆಗಿದೆ, ಆ್ಯಪ್ಸ್ ಓಪನಿಂಗ್ ಸ್ಪೀಡ್ ಕೂಡ ಫಾಸ್ಟ್ ಫೀಲ್ ಕೊಡುತ್ತೆ. ಕಲರ್ OSನಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ತುಂಬ ಸಿಗ್ತಾ ಇದೆ. ಥೀಮ್ಸ್, ಐಕಾನ್ಸ್ ಆಲ್ವೇಸ್ ಆನ್ ಡಿಸ್ಪ್ಲೇ, ಲಾಕ್ ಸ್ಕ್ರೀನ್ ಕಸ್ಟಮೈಸೇಷನ್, ಸ್ಲಿಪ್ ಸ್ಕ್ರೀನ್, ಫ್ಲೋಟಿಂಗ್ ವಿಂಡೋಸ್, ಹೀಗೆ ಡೈಲಿ ಯೂಸೇಜ್ಗೆ ಬೇಕಾಗಿರೋ ಫೀಚರ್ಸ್ ಎಲ್ಲವೂ ಅವೈಲಬಲ್ ಇದೆ. ಆದರೆ ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಸ್ ಬರುತ್ತೆ. ಫಸ್ಟ್ ಸ್ಟೆಪ್ ಆದಮೇಲೆ ಕೆಲವು ಅನ್ವಾಂಟೆಡ್ ಆ್ಯಪ್ಸ್ನ ಅನ್ಇನ್ಸ್ಟಾಲ್ ಮಾಡ್ಬೋದು. ನೋಟಿಫಿಕೇಶನ್ ಕೂಡ ಸ್ವಲ್ಪ ಬರ್ಬೋದು, ಆದರೆ ಸೆಟ್ಟಿಂಗ್ಸ್ನಲ್ಲಿ ಈಸಿಯಾಗಿ ಮ್ಯಾನೇಜ್ ಮಾಡುತ್ತೆ.
ಇದಕ್ಕೆ ಲಾಂಗ್ ಟರ್ಮ್ ಆಂಡ್ರಾಯ್ಡ್ ಅಪ್ಡೇಟ್ಸ್ ಮತ್ತು ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಇನ್ನು ಈ ಫೋನಲ್ಲಿ ನನಗೆ ಇಷ್ಟ ಆದ ಫೀಚರ್ಸ್ ಏನಂದರೆ ಪ್ರೀಮಿಯಂ ಡಿಸೈನ್, ಅಲ್ಯೂಮಿನಿಯಂ ಫ್ರೇಮ್, 50 MP ಕ್ಯಾಮ್ರಾ ಸೆಟಪ್, 6700 mAh ಬ್ಯಾಟ್ರಿ, 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್, IP69 ರೇಟಿಂಗ್, ಸ್ಲಿಮ್ ಬ್ಲೆಜರ್ಸ್, 4K 60 FPS ವಿಡಿಯೋ, ಫೀಚರ್ಸ್ ಇವೆಲ್ಲ ನನಗೆ ಇಷ್ಟ ಆಯಿತು. ಆದರೆ ಕೆಲವು ಕ್ವಶನ್ಸ್ ಇನ್ನೂ ಇದ್ದಾವೆ. ರಿಯಲ್ ಕ್ಯಾಮ್ರಾ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ, ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಲಾಂಗ್ ಟರ್ಮ್ ಗೇಮಿಂಗ್ ಹೇಗಿರುತ್ತೆ, ಓಪೋ ಪ್ರೈಸಿಂಗ್ ಅಗ್ರೆಸಿವ್ ಆಗಿರುತ್ತಾ, ಇದು ಲಾಂಚ್ ಆದಮೇಲೆ ಇವೆಲ್ಲ ಗೊತ್ತಾಗುತ್ತೆ. ಓವರಾಲ್ ನೋಡೋದಾದ್ರೆ ರಿನೋ 16 ಕ್ಯಾಮ್ರಾ ಲವರ್ಸ್ಗೆ, ಪೋರ್ಟ್ರೇಟ್ ಫೋಟೋಗ್ರಫಿ ಇಷ್ಟಪಡೋರಿಗೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ, ಪ್ರೀಮಿಯಂ ಲುಕಿಂಗ್ ಸ್ಮಾರ್ಟ್ಫೋನ್ ಬೇಕಾಗಿರೋರಿಗೆ ಬೆಸ್ಟ್ ಆಪ್ಷನ್ ಆಗುವ ಸಾಧ್ಯತೆ ಇದೆ. ಆದರೆ ಒಂದು ವಿಷಯ, ಪ್ರೈಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 35,000 ರಿಂದ 40,000 ರೂಪಾಯಿ ರೇಂಜ್ನಲ್ಲಿ ಬಂದರೆ ಕಾಂಪಿಟೇಷನ್ ತುಂಬ ಸ್ಟ್ರಾಂಗ್ ಇರುತ್ತೆ. ಆದರೆ ನಿಮಗೆ ಓಪೋ ರಿನೋ 16 ಹೇಗನ್ನಿಸ್ತು, ಕ್ಯಾಮ್ರಾಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಬೇರೆ ಫೋನ್ ತಗೊಂತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರವಿಕುಮಾರ್, ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.